14 ಮಾಡಲ್ ಬರೀ 170 ಬರೀ 95,000 ರೂಪಾಯಿ ಕೊಡ್ತೀನಿ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್. ಗ್ರೇ ಕಲರ್ ಬೇಕು ಅಂದ್ರೆ 2007 ಮಾಡಲು 1,70,000ಕ್ಕೆ 1,90,000 ರೂಪಾಯಿಗೆ ಸ್ವಿಫ್ಟ್ 2007 ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ 2,10,000 ರೂಪಾಯಿಗೆ. ಸರ್ 11 ಮಾಡಲ್ ಗಾಡಿ 11 ಮಾಡಲ್ 2 ಲಕ್ಷ ಡೌನ್ ಪೇಮೆಂಟ್ ಅಲ್ಲ ಫುಲ್ ಕ್ಯಾಶ್. ಅವ್ರು ಬರೀ 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ್ ಫುಲ್ ಲೋನ್ ಮಾಡ್ಕೊಡ್ತೀನಿ. ಪ್ರೈಸ್ ಬಂದು 4,10,000 ರೂಪಾಯಿ ಆಗುತ್ತೆ ಸರ್. ಸರ್ 16 ಮಾಡಲ್ ಗಾಡಿ 2011 ಮಾಡಲು ಬರೀ 1,95,000 ರೂಪಾಯಿ. 16 ಮಾಡಲ್ ಗಾಡಿ ಅವ್ರು ಬರೀ 50,000 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ್ ಫುಲ್ ಲೋನು ಮಾಡ್ಕೊಡ್ತೀವಿ. 2014 ಮಾಡಲು VX ವೇರಿಯಂಟ್ 9 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಫೈನಲ್ ಟು ಫೈನಲ್ ಮುಂದೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಟ್ಬಿಡ್ತೀನಿ. ಸೊ ಹಾಯ್ ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಬಂದಿದ್ದೀನಿ, ನಮಗೆ 7 Hills ಕಾರ್ಸ್ ಬಂದಿದ್ದೀನಿ. ಯಾರಾದರೂ ಒಂದು ಒಳ್ಳೆ ಕಾರು ಅದು ಕಮ್ಮಿ ಪ್ರೈಸಲ್ಲಿ ಒಳ್ಳೆ ಬಜೆಟಲ್ಲಿ ಪ್ರೈಸಲ್ಲಿ ಹುಡುಕ್ತಾ ಇದ್ದೀರಾ ಅಂತಂದರೆ ಬೆಸ್ಟ್ ಸ್ಪಾಟ್ ಅಂತ ಹೇಳ್ಬೋದು. ಸೊ ನಿಮ್ಮ ಜೊತೆ ಧರ್ಮೇಶ್ ಸರ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಸೂಪರ್. ಸೊ ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಬಜೆಟ್ 90,000 ರೂಪಾಯಿಂದ ಸ್ಟಾರ್ಟ್ ನಮ್ಮ ಹತ್ರ. ಓಕೆ, ಎಲ್ಲ ಮಾಡಲು ಗಾಡಿನೇ, ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇರುತ್ತೆ. ಏನಿದೆಯೋ ಎಲ್ಲ ನೋಡಿ ಚೆಕ್ ಮಾಡಿ ಹೇಳ್ಬಿಟ್ಟೆ ಕೊಡ್ತೀವಿ. ಓಕೆ, ನೋಡಿ ಲೈಕ್ ಒಂದು ಒಳ್ಳೆ ಗಾಡಿಗಳು ಬೇಕು ಅಂದರೆ ಆರಾಮಾಗಿ ಇಲ್ಲಿ ಬರ್ಬೋದು ನೀವು. ಸರ್ ಆಮೇಲೆ ಎಕ್ಸಾಕ್ಟ್ ಆಗಿ ವಸ್ತಿ ಲೊಕೇಶನ್ ನಮ್ಮ 7 Hills ಸರ್. ನಮ್ಮದು ಲೊಕೇಶನ್ ಬಂದು ಲಗ್ಗೆರೆ, ಇಂಡೋ ಅಮೆರಿಕನ್ ಪಬ್ಲಿಕ್ ಸ್ಕೂಲ್ ರೋಡು, ಶಾಂಭವಿ ನಗರ, ಲಗ್ಗೆರೆ, ಬೆಂಗಳೂರು 58. ನಮ್ದು 2 ವಾಟ್ಸಪ್ ನಂಬರ್ ಕೊಡ್ತೀವಿ. ನೀವು ಅದಕ್ಕೆ ಜಸ್ಟ್ ವಾಟ್ಸಪ್ ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ಸಂಪೂರ್ಣ ಮಾಹಿತಿ ಎಲ್ಲ ಅದ್ರಲ್ಲಿ ಕಳಿಸ್ಕೊಡ್ತೀವಿ. ಓಕೆ, ಸೊ ಅಕಸ್ಮಾತ್ ಇನ್ನೂ ಕನ್ಫ್ಯೂಸ್ ಅಂತ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ. ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಬಂದ್ಬಿಟ್ಟು ನೀವು ಆರಾಮಾಗಿ ಗಾಡಿಗಳು ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಆರಾಮಾಗಿ ನಿಮ್ಮದೇ ತೊಗೊಳ್ಬೋದು. ಸರ್ ಆಮೇಲೆ ನಮ್ಮ ವ್ಯೂವರ್ಸ್ಗೆ ಲೋನ್ ಅಂತ ನೋಡ್ತಾರೆ ಸರ್, ಲೋನ್ ಎಲ್ಲ ಹೆಂಗೆ ಸರ್? ಸರ್ ಲೋನು ಅಪ್ ಟು 2013 ಮೇಲೆ ಎಲ್ಲದಕ್ಕೂ ನಾವು ಅಪ್ ಟು ಫುಲ್ಲು 90% ಲೋನ್ ಮಾಡ್ಕೊಡ್ತೀವಿ. ಓಕೆ, ಇನ್ ಕೇಸ್ ಅವ್ರ ಸಿವಿಲ್ ಪ್ರೊಫೈಲು ಚೆನ್ನಾಗಿಲ್ಲ, ಕಮ್ಮಿ ಐತೆ ಅಂದರೆ 50% ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀವಿ. ಓಕೆ, ನಾನು ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ಆಬ್ವಿಯಸ್ಲಿ ನಿಮಗೆ ಸಿವಿಲ್ ಪ್ರೊಫೈಲ್ ಚೆನ್ನಾಗಿರೋ ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ. ಸೊ ಈಗ ತರ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಹಾಂ ಬನ್ನಿ ಸರ್. ಓಕೆ, ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನೇ ಒಂದು XUV 500 ನಂಬರ್ ಕೂಡ ಕ್ರೇಜಿ ಆಗಿದೆ. 7177 ಬೇರೆ 7ಗಳೇ ಕಾಣಿಸ್ತಿದೆ ಅಲ್ಲ ಸರ್? ಹೌದು ಸರ್, ಎಲ್ಲ 7 Hills ಅಲ್ಲಿ ಬರೀ 7 ಇದೆ ಜಾಸ್ತಿ. ಓಕೆ, ನಮ್ದು 7 Hills ಕಾರ್ಸ್ ಅಲ್ಲಿ 2019 ಮಾಡಲ್ XUV 500 W10 ಬಜಾರಲ್ಲಿ ಯಾರು ಕೊಡಲ್ಲ ಸರ್. ಆ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಬರೀ 8 ಲಕ್ಷ ರೂಪಾಯಿಗೆ. 19 ಮಾಡಲ್ W10 ಸರ್. ಡೌನ್ ಪೇಮೆಂಟ್ ಎಲ್ಲ ತಾನೆ ಸರ್? ಡೌನ್ ಪೇಮೆಂಟ್ ಅಲ್ಲ ಫುಲ್ ಕ್ಯಾಶ್. ಅವ್ರು ಬರೀ 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ ಫುಲ್ ಲೋನ್ ಮಾಡ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬೇರೆ 8 ಲಕ್ಷಕ್ಕೆ 2019 ವಿತ್ ಸನ್ ರೂಫ್ ಇರೋ ಗಾಡಿ ಸಿಗ್ತಾ ಇದೆ ಅಂದ್ರೆ ಯಾರು ಮಿಸ್ ಮಾಡ್ತಾರೆ? ಬೇಗ ಬಂದರೆ ಬೇಗ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಒಳ್ಳೆ 7 ಸೀಟರ್ ಗಾಡಿ ರೆನಾಲ್ಟ್ ಲಾಡ್ಜ್ ಇದೆ ಸರ್. 7 ಸೀಟರ್ 8 ಸೀಟರ್ ಇದು. ಓಕೆ, 2 ಗಾಡಿನೂ 16 ಮಾಡಲು ಸರ್. ಇದು ಟಾಪ್ ಎಂಡ್ ವೇರಿಯಂಟು, ಇದು ಮಿಡ್ ವೇರಿಯಂಟು. ಓಕೆ, 2016 ಮಾಡಲು ಬರೀ 4.5 ಲಕ್ಷ ರೂಪಾಯಿ ಹೇಳ್ತಾ ಇದ್ದೀನಿ ಸರ್. ಫೈನಲ್ ಬಂದರೆ ಒಂದು 4.25 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಸೊ 16 ಮಾಡಲ್ ಗಾಡಿ 16 ಮಾಡಲ್ ಗಾಡಿ ಅವ್ರು ಬರೀ ಒಂದು 50,000 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ ಫುಲ್ ಲೋನು ಮಾಡ್ಕೊಡ್ತೀವಿ. ಓಕೆ, ಸೊ ರೇಟ್ ಆದರೆ ಸರ್ ಬರೀ 4.25 ಲಕ್ಷ. ಇದು ಕೂಡ ಹಾಂ, ಯಾವುದೇ ಗಾಡಿ ತಗೊಳ್ಳಿ 4.5 ಲಕ್ಷ ಇರೋದು ಎಲ್ಲ ಡಿಸ್ಕೌಂಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಬರೀ 4.25 ಲಕ್ಷಕ್ಕೆ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇನೋವಾ ಇದೆ. ಸೊ ಡಿಮ್ಯಾಂಡೆಡ್ ಗಾಡಿ ಸರ್, ಏನು ಸರ್ ಡೀಟೇಲ್ಸು? ಸರ್ ಇದು ಇನೋವಾ ಬಂದು 2014 ಮಾಡಲು VX ವೇರಿಯಂಟು 9 ಲಕ್ಷ ಹೇಳ್ತಾ ಇದ್ದೀನಿ ಸರ್. ಫೈನಲ್ ಟು ಫೈನಲ್ ಮುಂದೆ ಬಂದರೆ ಹೆಚ್ಚು ಕಮ್ಮಿ ಮಾಡಿಕೊಟ್ಬಿಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಇನೋವಾ ಇದೆ ಸರ್. ಸರ್ ಇದು 2015 ಮಾಡಲು ಸಿಂಗಲ್ ಓನರು. ಓಕೆ, 2 ಗಾಡಿ ಇದೆ, ಅವ್ರು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. 2 ವೈಟ್ ಕಲರೇ. ಓಕೆ, 9 ಲಕ್ಷಕ್ಕೆ. 9 ಲಕ್ಷ ಹೆಚ್ಚು ಕಮ್ಮಿ ಆಗುತ್ತೆ. ಅವ್ರಿಗೆ ಯಾವ್ದು ಬೇಕು ಗಾಡಿ ಸೆಲೆಕ್ಟ್ ಮಾಡ್ಬೋದು. ಓಕೆ, ಸೊ ಹಾಗೆ ನೆಕ್ಸ್ಟ್ i20ಗಳು ಇದೆ ಸರ್. ಸೊ ಇನ್ನೊಂದು ಎಲೈಟ್ i20 ಸರ್. ಸರ್ ಇದು ಎಲೈಟ್ i20 ಸ್ಪೋರ್ಟ್ಸು. ಓಕೆ, 2017 ಎಂಡು ಸರ್. ಇದು 6 ಲಕ್ಷ ಇರೋದು ಸರ್. ಒಂದು 5,30,000 ಫೈನಲ್ ಕೊಡ್ತೀನಿ ಸರ್. 2018 ಮಾಡಲ್ ಗಾಡಿ. ಅದು ಎಂಡು ಸಿಂಗಲ್ ಓನರ್ ಗಾಡಿ, 60,000 ಶೋರೂಮ್ ರೆಕಾರ್ಡೆಡು. ಬರೀ 5,30,000ಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಅವ್ರು ಒಂದು 50,000ದಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು i20 ಇದೆ. ಇನ್ನೊಂದು ಇದು 2016 ಮಾಡಲು. 16 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಇದು. ಓಕೆ, ಇದು ಅಷ್ಟೇ 5.5 ಲಕ್ಷ ಇರೋದು. ಒಂದು 5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, 5 ಲಕ್ಷಕ್ಕೆ ನಿಮಗೆ 2016 ಮಾಡಲ್ ಗಾಡಿ ಒಂದು ಆಕ್ಟಿವ್ ವೇರಿಯಂಟ್. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು i20 ಸರ್. ಲೋ ಬಜೆಟ್ ಅಲ್ಲಿ i20 ಹುಡುಗರಿಗೆ ಇನ್ನೊಂದು ಲೋ ಬಜೆಟ್ ಅಲ್ಲಿ ಇದೆ ಸರ್. ಇದು ಮ್ಯಾಗ್ನಾ. ಇದು 2012 ಮಾಡಲು ಬರೀ 2,60,000 ರೂಪಾಯಿಗೆ. ಸರ್ 10 ಮಾಡಲ್ ಬರಲ್ಲ ಸರ್? 10 ಮಾಡಲೇ ಬರಲ್ಲ, ಇದು 12 ಮಾಡಲು ಕೊಡ್ತಾ ಇದೀವಿ. ಓಕೆ, 2,60,000ಕ್ಕೆ 2012 ಮಾಡಲು ಅದು ಮ್ಯಾಗ್ನಾ ವೇರಿಯಂಟ್ ಸಿಗ್ತಾ ಇರೋದು. ಸೊ ಹಾಗೆ ಇನ್ನೊಂದು i20 ಸರ್. ಇದು 2011 ಮಾಡಲು 2 ಲಕ್ಷಕ್ಕೆ ಕೊಡ್ತೀನಿ ಸರ್. 11 ಮಾಡಲ್ ಗಾಡಿ. 11 ಮಾಡಲ್ 2 ಲಕ್ಷ. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಚವಲ್ಲೆ ಸ್ಪಾರ್ಕು ಲೋ ಬಜೆಟಲ್ಲಿ ಚಿಕ್ಕ ಬಜೆಟಲ್ಲಿ ಗಾಡಿ ಬೇಕು ಅನ್ನೋರಿಗೆ ಅದು ಕೂಡ ಇದೆ ಸರ್. ಇದು 2009 ಮಾಡಲು ಸರ್. ಇದು 9 ಎಂಡು. ಓಕೆ, ಬರೀ 95,000 ರೂಪಾಯಿ ಕೊಡ್ತೀನಿ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗು. ಬೆಸ್ಟ್ 95,000. ಬರೀ 95,000 ರೂಪಾಯಿಗೆ 2009 ಎಂಡ್ ಮಾಡಲು ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಬರೀ 95,000. ಮುಂದೆ ಕಸ್ಟಮರ್ ಬಂದರೆ ಇನ್ನೂ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಇದೊಂದು 2012 ಮಾಡಲು. ಇದು ಅಷ್ಟೇ 2,60,000 ರೂಪಾಯಿ. 2,60,000ಕ್ಕೆ. ಹೌದು, ಅವ್ರು ಯಾವ್ದಾದ್ರು ತೊಗೋಬೋದು. i20 ಯಾವ್ದಾದ್ರು ತೊಗೊಂಡ್ರು ಎಷ್ಟು ಸರ್ ಮಿನಿಮಮ್ ಡೌನ್ ಪೇಮೆಂಟ್ ಅಂದರೆ?
ಸರ್ 13 ಮೇಲೆ ಎಲ್ಲದಕ್ಕೂ ಲೋನ್ ಮಾಡ್ಕೊಡ್ತೀವಿ. ಓಕೆ 12 ಮಾಡಲ್ ಇದ್ರೂ ಪೆಟ್ರೋಲ್ ಗಾಡಿಗೆ ಲೋನ್ ಮಾಡ್ಕೊಡ್ತೀವಿ. ಅವ್ರ ಸಿವಿಲ್ ಪ್ರೊಫೈಲ್ ಚೆನ್ನಾಗಿಲ್ಲ ಅಂದರೆ ಪ್ರೈವೇಟ್ ಲೋನ್ ಮಾಡ್ತೀವಿ, 50% ಡೌನ್ ಪೇಮೆಂಟ್. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಸಿಟಿ ಅದು ವಿತ್ ಸನ್ರೂಫ್ ಸಮೇತ ಇದೆಯಲ್ಲ ಸರ್? ಹೌದು ಸರ್, ಇದು ಡೀಸೆಲ್ ವೇರಿಯಂಟ್ ಗಾಡಿ. ಓಕೆ ಇದು 2016 ಮಾಡಲು, ಸಿಂಗಲ್ ಓನರು, ಪುಷ್ ಬಟನ್ ಸ್ಟಾರ್ಟ್ ಇದೆ. ಓಕೆ 6.5 ಲಕ್ಷ ಇರೋದು ಸರ್, ಒಂದು 5.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಆಫರ್ ಪ್ರೈಸಲ್ಲಿ. ಸರ್ 1.5 ಲಕ್ಷ ಹಾಂ ಡಿಸ್ಕೌಂಟು? ಹೌದು, ಬರೀ 5.5 ಲಕ್ಷ ಕೊಡ್ತೀನಿ. ಅವ್ರಿಗೆ ಲೋನ್ ಬೇಕಂದ್ರೆ 5 ಲಕ್ಷ ಲೋನು ಮಾಡ್ಕೊಡ್ತೀನಿ. ಓಕೆ ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾರಾದ್ರೂ ಒಂದು ಹೋಂಡಾ ಸಿಟಿ ಅದು ನಿಮಗೆ ವಿತ್ ಸನ್ರೂಫ್ ಇರಬೇಕು, ಅದು ಡೀಸೆಲ್ ಮೈಲೇಜ್ ಸಮೇತ ಎಲ್ಲ ಬರುತ್ತೆ ನಿಮಗೆ. ಆಟೋಮೆಟಿಕ್ ಮ್ಯಾನ್ಯಲ್ ಸರ್ ಇದು? ಮ್ಯಾನ್ಯುಯಲ್. ಓಕೆ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು i10 ಇದೆ. ಸೊ i10ಗಳಿದೆ, ಸೊ ಬೇಜಾನು. ಸೊ ಆ ಲೈಟ್ ಬ್ಲೂ ಕಲರ್ i10 ಏನು ಸರ್ ಡೀಟೇಲ್ಸು? ಸರ್ ಇದು 12 ಮಾಡಲು ಸರ್. ಇದು ಓಕೆ ಇದು 2012 ಬರೀ 2,30,000 ರೂಪಾಯಿ. ಓಕೆ ಇದು 2011 ಮಾಡಲು ಬರೀ 1,95,000 ರೂಪಾಯಿ. 2011 ಮಾಡಲ್ ಗಾಡಿ. 11 ಮಾಡಲು ಕಫಾ ಇಂಜಿನು, VT ಟಾಪ್ ಎಂಡ್ ಸ್ಪೋರ್ಟ್ಸ್ ವೇರಿಯಂಟು, ಬರೀ 1,95,000ಕ್ಕೆ. ಓಕೆ ಸೊ ಹಾಗೆ ಬ್ಲ್ಯಾಕ್ ಕಲರ್ ಇದೆ ಸರ್? ಸರ್ ಇದು ಬ್ಲ್ಯಾಕ್ ಬಂದು ಇದು ಸೇಮ್ ಮಾಡಲು, ಸೇಮ್ ವೇರಿಯಂಟು, ಬರೀ 1,90,000ಕ್ಕೆ. ಓಕೆ ಸಿಲ್ವರ್ ಅದು ತಗೊಳ್ಳಿ, ಬ್ಲ್ಯಾಕ್ ಕಲರ್ ತಗೊಳ್ಳಿ, 1,90,000ಕ್ಕೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲು ಎಲ್ಲ ಇದೆ ಇದರಲ್ಲಿ. ಓಕೆ ಇದು ಬಂದು 2012 ಮಾಡಲು, ಎಲ್ಲ ಬ್ರಾಂಡ್ ನ್ಯೂ ಟೈರು ಎಲ್ಲ ಇದೆ. ಇದು ಅಷ್ಟೇ 2,10,000 ರೂಪಾಯಿ. ಓಕೆ ಸೊ ಹಾಗೆ ಇನ್ನೊಂದು ಗ್ರ್ಯಾಂಡ್ ಐಟನ್ ಸರ್ ಇದು. ಇದು ಬಂದು ಕಫಾ ಇಂಜಿನ್, ಇದು VT 2012 ಮಾಡಲು, ಸಿಂಗಲ್ ಓನರ್ ಗಾಡಿ. ಓಕೆ 2,35,000 ರೂಪಾಯಿ. ಓಕೆ 2,35,000. ಅವ್ರಿಗೆ ಯಾವ ಗಾಡಿ ಬೇಕು ಬರ್ಲಿ, ನೋಡ್ಲಿ, ಗಾಡಿ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಲಿ, ಬಂದ್ಮೇಲೆ ಸ್ಮಾಲ್ ನೆಗೋಷಿಯೇಷನ್ ಆಗುತ್ತೆ. ಓಕೆ ಸೊ ಹಾಗೆ ರೆನಾಲ್ಟ್ ಡಸ್ಟರ್ಗಳು ಇದೆ ಸರ್, 1 2 3 4 ಇದೆ ಸರ್ ಡಸ್ಟರ್ಗಳು. ಸರ್ ರೆನಾಲ್ಟ್ ಡಸ್ಟರ್ ಬಂದು ಇದು 2013 ಮಾಡಲ್ ಸರ್. ಓಕೆ ಪ್ರೈಸಿಂಗ್ ಬಂದು 3.5 ಲಕ್ಷ ಇರೋದು, ಒಂದು 3,20,000 ಫೈನಲ್ ಮಾಡ್ಕೊಡ್ತೀನಿ. ಅವ್ರಿಗೆ ಲೋನ್ ಬೇಕಂದ್ರೂ ಒಂದು 50,000 ಕೊಟ್ಟರೆ ಮಿಕ್ಕಿದ ಲೋನು ಮಾಡ್ಕೊಡ್ತೀನಿ. ಓಕೆ ಸೊ ಹಾಗೆ ನೆಕ್ಸ್ಟ್ ಒಂದು ಬ್ರೌನ್ ಕಲರ್ ಒಂದಿದೆ ಸರ್. ಸರ್ ಇದು ಬಂದು 2014 ಮಾಡಲ್, ಸೆಕೆಂಡ್ ಓನರ್ ಗಾಡಿ, 110 PS. ಓಕೆ ಇದು ಪ್ರೈಸಿಂಗು ಸರ್ 4.5 ಲಕ್ಷ ಇರೋದು ಸರ್, ಒಂದು 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಸೊ 2014 ಮಾಡಲ್ ಗಾಡಿ. 14 ಮಾಡಲ್, ಸೆಕೆಂಡ್ ಓನರ್, 110 PS, ಬರೀ 4 ಲಕ್ಷ. ಅವ್ರು ಒಂದು 50,000ದಿಂದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ಓಕೆ ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಇನ್ನೊಂದು ವೈಟ್ ಕಲರ್ ಒಂದು ರೆನಾಲ್ಟ್ ಡಸ್ಟರ್ ಇದೆ ಸರ್. ಸರ್ ಇದು 15 ಮಾಡಲ್ಲು, ಹಾ 85 PS. ಇದು ಇನ್ನು ಮೈಲೇಜ್ ಜಾಸ್ತಿ ಬರುತ್ತೆ. ಇದು ಅಷ್ಟೇ ಸರ್, 4.5 ಲಕ್ಷ ಇರೋದು, 4 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸೊ ಇದು ಕೂಡ ನಿಮಗೆ 4 ಲಕ್ಷಕ್ಕೆ ಸಿಗ್ತಾ ಇದೆ ನಿಮಗೆ. ಇದೊಂದು ವೈಟ್ ಕಲರ್ ಒಂದು ರೆನಾಲ್ಟ್ ಡಸ್ಟರ್. ಸೊ ಹಾಗೆ ಲೇಟೆಸ್ಟ್ ಮಾಡಲ್ ರೆನಾಲ್ಟ್ ಡಸ್ಟರ್ ಬೇಕು ಅಂತ ಅದು ಕೂಡ ಅವೈಲೇಬಲ್ ಇದೆ. ಏನು ಸರ್ ಡೀಟೇಲ್ಸ್ ಇದ್ರದ್ದು? ಸರ್ ಇದು 2018 ಮಾಡಲ್, ಸಿಂಗಲ್ ಓನರು, RXZ ವೇರಿಯಂಟು, ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್. 6.5 ಲಕ್ಷ ಇರೋದು ಸರ್, ಫೈನಲ್ ಟು ಫೈನಲ್ 5.5 ಲಕ್ಷ ಕೊಡ್ತೀನಿ ಸರ್ ಆಫರ್ ಪ್ರೈಸ್. 5.5 ಲಕ್ಷಕ್ಕೆ? 5.5 ಲಕ್ಷಕ್ಕೆ ಅವ್ರು ಒಂದು 50,000 1 ಲಕ್ಷ ಕೊಟ್ಟರೆ ಮಿಕ್ಕಿದ ಲೋನು ಆಗುತ್ತೆ. ಓಕೆ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಇವಾಗ ಈ ಲೈನ್ ಫುಲ್ಲು ಸ್ವಿಫ್ಟ್ಗಳಿದೆ ಸರ್. ಹೌದು ಸರ್. ಸೊ ಆಲ್ಮೋಸ್ಟ್ ಲೈಕ್ 1 2 3 4 5 ಸ್ವಿಫ್ಟ್ಗಳಿದೆ. ಏನು ಸರ್ ಇದು ವೈಟ್ ಕಲರ್ ಡೀಟೇಲ್ಸು? ಸರ್ ಇದು ಸ್ವಿಫ್ಟ್ ಬಂದು 2016 ಮಾಡಲ್ಲು, VDI ಡೀಸೆಲ್ ವೇರಿಯಂಟು. ಓಕೆ ಗಾಡಿ ಎಲ್ಲ ತುಂಬ ನೀಟ್ ಆ್ಯಂಡ್ ಕಂಡೀಷನ್ ಆಗಿದೆ. ಪ್ರೈಸ್ ಬಂದು 4,10,000 ರೂಪಾಯಿ ಆಗುತ್ತೆ ಸರ್. ಸರ್ 16 ಮಾಡಲ್ ಗಾಡಿ? 16 ಮಾಡಲ್, ಬರೀ 4,10,000 ರೂಪಾಯಿಗೆ. ಅದು ಡೀಸೆಲ್ ಗಾಡಿ ಬೇರೆ, ಡೀಸೆಲ್ ಗಾಡಿ. ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ ಸ್ವಿಫ್ಟ್ ಸರ್. ಸರ್ ಇದು 2013 ಎಂಡ್, ZDI ವೇರಿಯಂಟು, ಡೀಸೆಲ್. ಓಕೆ ಇದು ಅಷ್ಟೇ 3,90,000 ರೂಪಾಯಿ ಕೊಡ್ತೀನಿ. ಓಕೆ 2013 ಮಾಡಲ್ ಗಾಡಿ. 13 ಎಂಡ್, ಡೀಸೆಲ್ ವೇರಿಯಂಟು, ಟಾಪ್ ಎಂಡ್ ZDI, 3,90,000ಕ್ಕೆ. ಇದು ಬಂದು 1,90,000 ರೂಪಾಯಿಗೆ ಸ್ವಿಫ್ಟು 2007 ಮಾಡಲು. ಇಲ್ಲ ಇನ್ನೊಂದು ಗ್ರೇ ಕಲರ್ ಬೇಕು ಅಂದರೆ 2007 ಮಾಡಲು, 1,70,000ಕ್ಕೆ. 1,70,000ಕ್ಕೆ. ಸೊ ಸಿಯಾಸ್ ಇದೆ ಸರ್? ಸರ್ ಸಿಯಾಸ್ ಬೇಕಂದ್ರೆ ಇದು ಸಿಯಾಸ್ ಹೈಬ್ರಿಡ್ ಸರ್. ಇದು ಡೀಸೆಲ್ ವೇರಿಯಂಟು, ಸಿಂಗಲ್ ಓನರು, VDI. ಓಕೆ ಬರೀ 5.5 ಲಕ್ಷ ಸರ್. ಇದಕ್ಕೂ ಅಷ್ಟೇ 50,000 1 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಫುಲ್ ಲೋನ್ ಮಾಡ್ಕೊಡ್ತೀನಿ. 17 ಮಾಡಲ್, ಸಿಂಗಲ್ ಓನರ್. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಈಕೋ ಇದೆ ಸರ್, ಇದ್ರ ಡೀಟೇಲ್ಸ್? ಸರ್ ಈಕೋ ನಮ್ಮಲ್ಲಿ 2 ಗಾಡಿ ಇದೆ, ಒಂದು 2012 ಮಾಡಲು, ಒಂದು 2010 ಮಾಡಲು. 10 ಮಾಡಲು ಸೆಕೆಂಡ್ ಓನರ್ ಗಾಡಿ, ಬರೀ 2,10,000 ರೂಪಾಯಿಗೆ. ಓಕೆ 2012 ಮಾಡಲ್ ಆದ್ರೆ ಸರ್? 12 ಮಾಡಲ್ ಆದರೆ 2,60,000 ರೂಪಾಯಿಗೆ. ಓಕೆ ಸೊ ನಮ್ಮ ಮುಂದೆ ಒಂದು ವೆಂಟೋ ಇದೆ. ಏನು ಸರ್ ಡೀಟೇಲ್ಸ್? ಸರ್ ಇದು 2013 ಮಾಡಲ್, ಸೆಕೆಂಡ್ ಓನರು, ವೆಂಟೋ, ಬರೀ 2.5 ಲಕ್ಷಕ್ಕೆ ಕೊಡ್ತೀನಿ ಸರ್. ಸರ್ 2.5 ಲಕ್ಷಕ್ಕೇನೆ? ಅವ್ರಿಗೆ ಫುಲ್ಲು ಲೋನು ಮಾಡ್ಕೊಡ್ತೀನಿ. ಅವ್ರು ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಫುಲ್ಲು ಲೋನ್ ಆಗುತ್ತೆ. ಓಕೆ ನೋಡಿ, ಇನ್ನ ಕಡಿಮೆ ರೇಟಲ್ಲಿ ಒಳ್ಳೆ ಮೈಲೇಜ್ ಗಾಡಿ ಬೇಕು ಅಂದ್ರೆ ಇದು 2010 ಮಾಡಲು, ಫ್ರೆಶ್ 5 ವರ್ಷ, FC ಎಲ್ಲ ಇದೆ, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ, ಬರೀ 1.5 ಲಕ್ಷಕ್ಕೆ ಕೊಡ್ತೀನಿ. 10 ಮಾಡಲು, ಆಲ್ಟೋ K10 ವಿತ್ 5 ವರ್ಷ FC ರನ್ನಿಂಗ್. ಸೊ ನಮ್ಮ ಮುಂದೆ ಒಂದು ಫಿಯಟ್ ಪುಂಟೋ ಇದೆ ಸರ್. ಏನು ಸರ್ ಡೀಟೇಲ್ಸ್? ಸರ್ ಫಿಯಟ್ ಪುಂಟೋ ಬಂದು 2014 ಮಾಡಲು, ಪೆಟ್ರೋಲ್ ವೇರಿಯಂಟು, ಬರೀ 1,70,000 ರೂಪಾಯಿಗೆ ಸರ್. ಸೊ 14 ಮಾಡಲ್ ಗಾಡಿ? 14 ಮಾಡಲ್, ಬರೀ 1,70,000. ಓಕೆ ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಹೋಂಡಾ ಸಿಟಿ ZX ಪ್ರೊಫೈಲ್ ಚೆನ್ನಾಗಿದ್ರೆ ಅದಕ್ಕೆ ಲೋನು ಸಹ ಮಾಡ್ಕೊಡ್ತೀವಿ. ಓಕೆ ನೋಡಿ, ಇದು 2008 ಮಾಡಲು, ಆ್ಯನಿವರ್ಸರಿ ಅಡಿಷನ್. ಇದು ಟಾಪ್ ಎಂಡ್ ಮಾಡಲು, ವಿತ್ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. 2008 ಮಾಡಲು, ಟಾಪ್ ಎಂಡ್ ವೇರಿಯಂಟು, ಬರೀ 1,80,000 ರೂಪಾಯಿಗೆ. 1,80,000ಗೆ ನಿಮ್ಗೆ ಹೋಂಡಾ ಸಿಟಿ ZX ವೇರಿಯಂಟು, ಅದು 10th ಆನಿವರ್ಸರಿ ಎಡಿಷನ್ ಸಿಗ್ತಾ ಇರೋದು. ಓಕೆ ಸರ್.
ಸೊ ಹಾಗೆ ಇವಾಗ ಜಸ್ಟ್ ಹಂಗೆ ಒಂದು ವ್ಯಾಗನರ್ ಬಂತು. ಸೊ ಏನು ಸರ್ ಇದು ಡೀಟೇಲ್ಸ್? ಸರ್ ವ್ಯಾಗನರ್ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ನೋಡಿ, ಇವಾಗ ತಾನೇ ಬಂದಿದೆ. ಬರೀ 1,80,000 ಕೊಡ್ತೀನಿ. 1,80,000ಕ್ಕೆ 2011 ಮಾಡಲು ವ್ಯಾಗನರ್. ಓಕೆ ಸರ್.